ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ. ಬಸವಣ್ಣ ಒಬ್ಬ ಅಸಾಮಾನ್ಯ ವ್ಯಕ್ತಿತ್ವದ ಅಸಾಧಾರಣ ಚೇತನ, ಸಮಾಜ ಚಿಂತಕ, ಕ್ರಾಂತಿಕಾರಿ, ಭಕ್ತಿ ಭಂಡಾರಿ, ದೂರದರ್ಶಿತ್ವದ ಪರಿಜ್ಞಾನ ಹೊಂದಿದ್ದ ಸಹೃದಯಿ. ನಾನು ಧಾರವಾಡದವನು. ಮೈಸೂರಿಗೆ ಬಂದು ಸೆಟ್ಲಾಗಿ 15 ವರ್ಷ ಆಯಿತು. ನಾನು ಲಿಂಗಾಯತ ಮನೆತನ ಆದರೂ ಕೂಡ ನನಗೆ ಬಸವಣ್ಣನ ಬಗ್ಗೆ ಏನೂ ಗೊತ್ತಿಲ್ಲ. ಅದಕ್ಕೆ ಇವತ್ತು ವಿಜಯಪುರಕ್ಕೆ ಹೋಗ್ತಾ ಇದ್ದೀನಿ. ವಿಜಯಪುರದಿಂದ ಕೂಡಲ ಸಂಗಮ, ಬಸವ ಕಲ್ಯಾಣ, ಬಸವನ ಬಾಗೇವಾಡಿ ಎಲ್ಲ ಊರಿಗೆಲ್ಲ ಹೋಗಿ ಸುಮಾರು ಜನ ಆಯ್ತಲ್ಲ ಅವ್ರ ಹತ್ರ ಮಾತಾಡಿಸ್ಕೊಂಡು ಬಸವನಂದು ಹುಟ್ಟು, ಲಿಂಗೈಕ್ಯ, ಅವನೇನೇನು ಮಾಡ್ದ ಎಲ್ಲ ತಿಳ್ಕೊಂಡ್ ಬರಕ್ಕಂತ ಹೋಗ್ತಾ ಇದ್ದೀನಿ. ಬಸವಣ್ಣನ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು, ಸಾಕ್ಷ್ಯಚಿತ್ರ ಮಾಡೋದಕ್ಕೆ ಬಂದಾರೆ. ಬಸವೇಶ್ವರ ಬಗ್ಗೆ ಅರ್ಥ ಮಾಡ್ಕೋಬೇಕು, ಅವ್ರ ಜೀವನ ಚರಿತ್ರೆ ನೋಡಬೇಕು, ಅವ್ರು ಹೇಳಿದಂಥ ವಿಚಾರಗಳನ್ನು ನಾವು ನೋಡ್ಕೋಬೇಕು ಅಂತ ನಾವು ಇಲ್ಲಿ ಬಂದಿದ್ದೀವಿ. ಬಸವಣ್ಣವರು ಬಾಗೇವಾಡಿಯಲ್ಲಿ ಉದಯಿಸಿದರು. ಅವರ ತಾಯಿ ಮಾದಲಾಂಬಿಕೆ, ತಂದೆ ಮಾದರ್ಸ, ಅವರು ಶೈವ ಬ್ರಾಹ್ಮಣರು. ಬಾಗೇವಾಡಿಯ ಅಗ್ರಹಾರದ ಮುಖ್ಯಸ್ಥರಾಗಿದ್ದರು. ಆಚಾರ, ವಿಚಾರ, ಅರಿವು, ಅನುಭವದಲ್ಲಿ ಬಹಳ ಪಳಗಿದವರಿದ್ದರು. ಮೊದಲನೇ ಮಗ ದೇವರಾಜ, ಆದರೆ ಆತ ಅವರು ಜನ್ಮ ಕೊಟ್ಟ ಮಗನಲ್ಲ, ಸಾಕು ಮಗ. ಅಪುತ್ರಸ ಗತಿರ್ನಾಸ್ತಿ, ಪುತ್ರರು ಇರಲಾರ್ದಂಥವರಿಗೆ ಮೋಕ್ಷನೇ ಇಲ್ಲ ಅಂತನ್ನುವಂಥದ್ದು. ಈ ಭಾವ ಅವರಿಗೆ ಇದ್ದದ್ದಕ್ಕೋಸ್ಕರವಾಗಿ ಅವನು ಮಗನಲ್ಲ, ಸಾಕು ಮಗ, ಅವನಿಂದ ನಮಗೆ ಮೋಕ್ಷ ಸಿಗೋದಿಲ್ಲ ಅಂಥೇಳಿ ತಿಳಿದು ಇವರು ನಂದಿ ವೃತ್ತವನ್ನು ಆಚರಣೆ ಮಾಡಿ ಒಂದು ಶುಭಾಶೀರ್ವಾದದಿಂದ, ಹರಕೆಯಿಂದ ಅವರಿಗೆ ಗಂಡು ಮಗು ಜನಿಸಿತು. ಆ ಮಗುವೇ ಬಸವಣ್ಣ. ಆಗಿನ ಕಾಲದಾಗ ಹೆಂಗಿತ್ತು ಬಸವನ ಬಾಗೇವಾಡಿ? ಸಾಮಾಜಿಕವಾಗಿ ಯಾವ ಥರ ಇತ್ತು ಅಂತ? ಆವಾಗ ಸನಾತನ ಧರ್ಮಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಇತ್ತು. ಬ್ರಾಹ್ಮಣರು ಅಂತಂದ್ರೆ ಭೂಲೋಕದ ದೇವತೆಗಳು. ಈ ಭಾವನೆಯಿಂದ ಏನಾಯಿತು ಅಂತಂದರೆ ಸಮಾಜದಲ್ಲಿ ಒಂದು ಅಸಮಾಧಾನ, ಅತೃಪ್ತಿ ತಾಂಡವಾಡಲಿಕ್ಕತ್ತು. ಗುಡಿಗುಂಡಾರಗಳ ಪ್ರವೇಶ ಮಾಡುವುದು ಸಹಿತ ಬಹಳ ಕಷ್ಟದಾಯಕವಾಗಿತ್ತು. ಅವರು ಊರೊಳಗೆ ಬರಬೇಕಾದ್ರೆ ಕೆಲವೊಂದು ಜನರು ಏನಪ್ಪ ಅಂತಂದ್ರೆ ಪ್ರಾಣಿ ಸತ್ತಿದ್ದರೆ ಸತ್ತ ಪ್ರಾಣಿಗಳನ್ನು ಎತ್ತಿಕೊಂಡು ಹೋಗುವುದಕ್ಕೋಸ್ಕರವಾಗಿ ಬಳಸಿಕೊಂಡರೆ ಹೊರತಾಗಿ ಅವರು ಬರಬೇಕಾದ್ರೆ ಹೇಗೆ ಬರ್ತಿದ್ರು? ಕೈಯಲ್ಲೊಂದು ಕೋಲು, ಗೆಜ್ಜೆ ಕಟ್ಟಿದ ಕೋಲು, ಆ ಬೆನ್ನಿಗೆ ಒಂದು ಮುಳ್ಳ ಹೆಂಟ, ಅದು ಮತ್ತು ಕೊರಳಲ್ಲಿ ಒಂದು ಮಣ್ಣಿನ ಪಾತ್ರೆ. ಅಂದ್ರೆ ಅವರ ಹೆಜ್ಜೆ ಮೂಡಿದರೆ ನೆಲ ಅಪವಿತ್ರವಾಗ್ತದೆ ಅಂತನ್ನುವಂಥ ಭಾವನೆ. ಆಮೇಲೆ ಅವರು ಉಗುಳು ಬಿದ್ದರೆ ಅದು ಅಪವಿತ್ರವಾಗ್ತದೆ. ಅದು ಎಲ್ಲಿ ಉಗುಳಬೇಕು? ಆ ಮಡಿಕೆಯಲ್ಲೇ ಉಗುಳಬೇಕು. ಆಮೇಲೆ ಆ ಹೆಂಟ ಯಾಕಪ್ಪ ಅಂತಂದ್ರೆ ಅವರು ಹೆಜ್ಜೆಗಳು ಮೂಡಿದ ಹೆಜ್ಜೆಗಳೆಲ್ಲ ಮರೆಯಾಗಬೇಕು. ಹೂಲಿನ ಸಪ್ಪಳ, ಸಪ್ಪಳ ಮಾಡ್ಕೋತಾ ಬರಬೇಕು. ಆವಾಗ ಆ ಸಪ್ಪಳ
ಆ ನಾದ ಕೇಳಿದ ಕೂಡಲೇ ಉಳಿದವರೆಲ್ಲ ಆಗಾಗ ತಮ್ಮ ದೂರ ಸರ್ಕೊಂಡು ಮರೆಯಾಗ್ತಿದ್ದರೆ ವಿನಃ ಅವನು ಕಂಡ್ರನ್ನೇ ನೋಡಿದನೇ ಪಾಪ ಅಂತನ್ನುವಂಥದ್ದು. 11-12ನೇ ಶತಮಾನ ಆಗಿನ ಪರಿಸ್ಥಿತಿ ಯಾವ ಥರನಾಗಿತ್ತು ಅಂತಂದರೆ, ಇಲ್ಲಿ ಅನೇಕ ನಾವು ವರ್ಗಗಳನ್ನು ಮಾಡ್ಬೋದು. ಒಂದು ಧಾರ್ಮಿಕ ಪರಿಸರ ಅನ್ಬೋದು, ಅಲ್ಲಿಂದ ಸಾಮಾಜಿಕ ಪರಿಸರ, ಶೈಕ್ಷಣಿಕ ಪರಿಸರ, ಆರ್ಥಿಕ ಪರಿಸರ, ಇವೆಲ್ಲವನ್ನು ನಾವು ಅವಲೋಕಿಸಿದಾಗ ಬಸವಣ್ಣವರ ಕಾಲದಲ್ಲಿ ಆಗಿನ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಒಂದು ಪರಿಸರ ಭಾಳಷ್ಟು ಕೆಟ್ಟದ್ದಾಗಿತ್ತು. ಬಾಲ್ಯದಲ್ಲಿನೇ ಅವರಿಗೆ ಮೂಢನಂಬಿಕೆ, ಕಂದಾಚಾರ, ಶುಷ್ಕಾಚಾರ ಇಂಥವೆಲ್ಲ ಮನೆಗಿನ ಅವರ ಮನೆ ಒಳಗಿನ ಆಚರಣೆಗಳು ನೋಡಿ ಈ ಆಚರಣೆಗಳ ಮೇಲೆ ಎಲ್ಲರಿಗೂ ಸಮಾನವಿಲ್ಲದ ಸಂಸ್ಕಾರಗಳು ನನಗೆ ಬೇಕಿಲ್ಲ. ದಯವಿಲ್ಲದ ಧರ್ಮದಾವುದಯ್ಯ, ದಯವಿಲ್ಲದ ಧರ್ಮದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವಿಲ್ಲದ ಧರ್ಮದಾವುದಯ್ಯ, ದಯವಿಲ್ಲದ ಧರ್ಮದಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂತಲ್ಲದೊಲ್ಲನಯ್ಯ, ಕೂಡಲ ಸಂಗಯ್ಯ ನಂತಲ್ಲದೊಲ್ಲನಯ್ಯ, ದಯವಿಲ್ಲದ ಧರ್ಮದಾವುದಯ್ಯ, ದಯವಿಲ್ಲದ ಧರ್ಮದಾವುದಯ್ಯ. ಈ ಅಂಧಾನುಕರಣೆ, ಮೂಢನಂಬಿಕೆ, ಶುಷ್ಕ ವಿಚಾರಗಳ ವಿರೋಧವಾಗಿ ಅವ್ರು ನಡ್ಕೊಳ್ಳಿಕ್ಕೆ ಹತ್ತಿದ್ರು. ಸಣ್ಣ ವಯಸ್ಸಿನಲ್ಲಿ ಇಂಥ ಒಂದು ವಿಚಾರಗಳನ್ನು ಕಂಡು ಜನರು ಏನು ಮಾಡಿದರು, ಆ ಬ್ರಾಹ್ಮಣರು ಅವರ ತಂದೆ ತಾಯಿಗಳಿಗೆ ಹೇಳಿದರು, ಇವನು ಹೀಗೆ ಮಾಡಿ ನಮ್ಮ ಧರ್ಮವನ್ನು ಹಾಳು ಮಾಡ್ತಾ ಇದ್ದಾನೆ, ಊರು ಬಿಟ್ಟು ಹೊರಗೆ ಹಾಕಬೇಕು ಅಂತನ್ನುವಂಥ ಭಾವನೆ ಎಲ್ಲರಲ್ಲಿ ಬಂದಿತ್ತು. ಆವಾಗ ಅವ್ರಿಗೆ ಹೋಗಿ ಹೇಳ್ತಾರೆ. ಹೇಳಿದಾಗ ಕೆಲವೊಂದು ಜನರು ಏನಂತಾರೆ, ಇಲ್ಲ ಅವನಿಗೆ ಸಂಸ್ಕಾರ ಬೇಕು, ಅವನು ಮುಂಜಾವೆ ಮಾಡಿಸೋಣ. ಮುಂಜಾವೆ ಮಾಡಿಸಿದ್ರೆ ಏನಾಗ್ತದೆ ಅಂತಂದ್ರೆ ಅವನು ನಮ್ಮ ಆಚಾರ ವಿಚಾರಗಳಿಗೆ ಒಗ್ಗತನ, ಬಗ್ಗತನ, ಹಿಗ್ಗತನ, ಅದು ಮುಂದೆ ಹೋಗ್ತಾನೆ ಅಂತನ್ನುವಂಥ ಒಂದು ಭಾವ ಅವರಲ್ಲಿ ಬರ್ತದೆ. ಸರಿ ಅಂತ ತಂದೆ ತಾಯಿಗಳು ಸರಿ ಅಂತಾರೆ. ಮುಂಜಾವೆ ಮಾಡಲಿಕ್ಕೆ ಎಲ್ಲ ತಯಾರಾದಾಗ ಆವಾಗ ಬಸವಣ್ಣವರು ಒಂದು ಸಮಸ್ಯೆಯನ್ನು ಇಡ್ತಾರೆ. ನೀವು ನನಗೆ ಮುಂಜಾವೆ ಮಾಡ್ತಿರಲ್ಲ, ಜನಿವಾರ ಹಾಕ್ತಿರಲ್ಲ, ಈ ದಾರ ಇದು ನನಗಿಂತ ಮೊದಲು ಹುಟ್ಟಿದಂಥ ನಮ್ಮ ಅಕ್ಕ ನಾಗಾಂಬಿಕೆ, ಮೊದಲು ಅವಳಿಗೆ ಧಾರಣೆ ಮಾಡಿರಿ, ನೆಂದರೆ ಇದು ಹೆಣ್ಮಕ್ಳಿಗೆ ಮಾಡಲಿಕ್ಕೆ ಬರೋದಿಲ್ಲ, ನಮ್ಮ ತಾಯಿಗಿಲ್ಲ, ನಮ್ಮ ಅಕ್ಕನಿಗಿಲ್ಲ, ಈಗ ನನಗೇ ಮಾಡ್ತೀರಪ್ಪ ಅಂತಂದ್ರೆ ಮೊದಲು ಅವ್ರಿಗೆ ಮಾಡಿ ನನಗೆ ಮಾಡಿರಿ ಅಂತಾರೆ. ಮಾಡಲಿಕ್ಕೆ ಬರೋದಿಲ್ಲ ಅಂತಾರೆ. ನನಗಿದು ಬೇಕಾಗಿಲ್ಲ, ಈ ಸನಾತನ ಧರ್ಮಗಳೇ ನನಗೆ ಬೇಡ. ಅದಕ್ಕೆ ಅವರು 8ನೇ ವಯಸ್ಸಿನಲ್ಲಿ ಆ ಜನಿವಾರವನ್ನು ಧಿಕ್ಕರಿಸಿ ಸಂಗಮಕ್ಕೆ ಬರ್ತಾರೆ. ಸಂಗಮದಲ್ಲಿ ಅವರ ಅಕ್ಕನ ವಿವಾಹವಾಗಿರ್ತದೆ. ಸಂಗಮದಲ್ಲಿ ಅವರ ಅಕ್ಕಿರ್ತಾಳೆ. ಸಂಗಮಕ್ಕೆ ಹೋಗಿ ಅಲ್ಲಿ ಸಂಗಮದಲ್ಲಿ ಅವರು ಶಿಕ್ಷಣವನ್ನು ಪಡೆದು ಹೊಸ ಧರ್ಮಕ್ಕೆ ಹುಟ್ಟು ಹಾಕಬೇಕನ್ನುವಂಥ ಸದುದ್ದೇಶ, ಪತಿತರನ್ನು ಪಾವನ ಮಾಡಬೇಕು ಅನ್ನುವಂಥ ಸಂಕಲ್ಪ, ಅದನ್ನು ಮಾಡಿಕೊಂಡಂಥ ಬಸವಣ್ಣವರು ದೀರ್ಘಕಾಲದವರೆಗೆ ಅಲ್ಲಿದ್ದು ಎಲ್ಲ ಧರ್ಮಗಳ ಅಧ್ಯಯನ ಮಾಡಿದರು. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಬಾನುವಿನ ಉದಯದ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬುವ ಚಿಂತೆ, ಯನಗೆ ನಮ್ಮ
ಕೂಡಲ ಸಂಗನ ದೇವರ ನೆನೆವ ಚಿಂತೆ ಯನಗೆ ನಮ್ಮ ಕೂಡಲ ಸಂಗಮ ದೇವರ ನೆನೆವ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ. ಇಲ್ಲಿ ಒಂದು ಗುರುಕುಲ ಅಂತಿತ್ತು. ಇಲ್ಲಿ ಬ್ರಾಹ್ಮಣ್ಸ್ಗೆ ವಿದ್ಯಾಭ್ಯಾಸ ಮಾಡುವಂಥದ್ದು ಒಂದು ಗುರುಕುಲ ಇತ್ತು. ಇಲ್ಲಿ ಗುರುಕುಲ ಇತ್ತು. ಆ ಗುರುಕುಲಕ್ಕೆ ಜಾತವೇದ ಮುನಿ ಶಿವಾಚಾರ್ಯರು ಅಂತ ಒಂದು ವಿದ್ಯಾಗುರುಗಳು, ಆ ಗುರುಗಳಿದ್ರು. ಅವ್ರ ಹತ್ರ ವಿದ್ಯಾ ಕಲಿಯೋದಕ್ಕಂತ ಬಸವಣ್ಣವ್ರು ಇಲ್ಲಿಗೆ ಬಂದರು. ಅವ್ರು ಇಲ್ಲಿ ಬರಬೇಕಾದ್ರೆ ಇನ್ನೂ ಒಂದು ಕಾರಣ ಏನಿತ್ತು ಅಂತಂದ್ರೆ, ಇಲ್ಲಿ ಅವರು ಬಸವಣ್ಣವ್ರ ಅಕ್ಕ ಏನಿದ್ರು, ಆ ಅಕ್ಕನ್ನ ಈ ಊರಿಗೆ ಅಂದ್ರೆ ಬಾಗೇವಾಡಿಯಿಂದ ಕೂಡಲ ಸಂಗಮಕ್ಕೆ ಮದುವೆ ಮಾಡಿ ಕೊಟ್ಟಿದ್ರು. ಇಲ್ಲಿ ಕೂಡ ಅವ್ರ ಅಕ್ಕ ಮತ್ತು ಭಾವ ಇಲ್ಲಿರೋದ್ರಿಂದ ಆ ಭಾವ ಅದರ ಉದ್ದೇಶಕ್ಕೆ ಅವ್ರು ಇಲ್ಲಿಗೆ ಬಂದರು. ಇಲ್ಲೇ ಇದ್ಕೊಂಡು ವಿದ್ಯಾಭ್ಯಾಸನ ಮುಂದುವರ್ಸಿದ್ರು. ಬಸವನ ಬಾಗೇವಾಡಿಯಿಂದ ಇಲ್ಲಿ ಬಂದರು. ಇಲ್ಲೆಲ್ಲ ವಿದ್ಯಾಭ್ಯಾಸ ಮುಗಿದ ಮೇಲೆ ಅವ್ರೇನಂದ್ರೆ ಬಲದೇವ ಮಂತ್ರಿ ಬಿಜ್ಜಳ ಆಸ್ಥಾನ ಹೋಗಿದ್ದು. ಅವರು ಬಸವಣ್ಣವ್ರ ತಾಯಿ ಕಡೆಯಿಂದ ಸಂಬಂಧಿಕರಾಗಬೇಕು. ಅವರು ಇಲ್ಲಿ ಕೂಡಲ ಸಂಘಕ್ಕೆ ಬಂದಿದ್ರು. ಆಗ ಅವ್ರು ಬಂದಾಗ ಅವ್ರು ನೋಡ್ತಾರೆ ಇವರು ವಿದ್ಯಾಭ್ಯಾಸ ಹೆಂಗೆ ಅದ, ಇದು ಏನದ ಅಂತೇಳಿ ಅವರೆಲ್ಲ ಆ್ಯಕ್ಟಿವಿಟೀಸ್ ನೋಡಿಕೊಂಡು ಅವ್ರೇನು ಮಾಡಿದ್ರು ಅಂದ್ರೆ ತಮ್ಮ ಮಗಳನ್ನ ಅವ್ರಿಗೆ ಕೊಟ್ಟು ಮದುವೆ ಮಾಡಿಕೊಂಡು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ? ಆಗಿನ ಮಂಗಳವೇಡೆಗೆ. ಚಾಲುಕ್ಯ ಸಾಮ್ರಾಜ್ಯವು ನರ್ಮದೆಯಿಂದ ಗೋದಾವರಿಯವರೆಗೆ ಹಬ್ಬಿದ ಮೇರು ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು. ಬಾದಾಮಿ ಚಾಲುಕ್ಯರು ಮತ್ತು ಕಲ್ಯಾಣಿ ಚಾಲುಕ್ಯರೆಂಬ ಎರಡು ಸಾಮ್ರಾಜ್ಯಗಳು ಮೂಲ ಚಾಲುಕ್ಯ ಸಾಮ್ರಾಜ್ಯದಿಂದ ಕುಡಿಯೊಡೆದ ಪ್ರತ್ಯೇಕ ಸಾಮ್ರಾಜ್ಯಗಳಾಗಿದ್ದವು. ಚಾಲುಕ್ಯರ ಮೂಲ ಭಾಷೆ ಕನ್ನಡವಾಗಿದ್ದುದು ದೃಢವಾಗಿದೆ. ಪೂರ್ವಾತ್ಯ ಚಾಲುಕ್ಯರನ್ನ ವೆಂಗಿ ಚಾಲುಕ್ಯರೆಂದು, ಪಾಶ್ಚಿಮಾತ್ಯ ಚಾಲುಕ್ಯರನ್ನ ಕಲ್ಯಾಣಿ ಚಾಲುಕ್ಯರೆಂದು ಕರೆಯಲಾಯಿತು. ಆಗಿನ ವೆಂಗಿ ಚಾಲುಕ್ಯರ ಸಾಮ್ರಾಜ್ಯ ತತ್ಕಾಲದ ಆಂಧ್ರಪ್ರದೇಶದ ಒಂದು ಭಾಗವಾಗಿತ್ತು. ಕಳಿಚೂರಿಗಳು ಚಾಲುಕ್ಯರೊಂದಿಗೆ ಅಂತರ್ವಿವಾಹವನ್ನು ಮಾಡಿಕೊಂಡಿದ್ದುದು ತಿಳಿದು ಬರುತ್ತದೆ. ಕಲಚುರಿಗಳು ಇವರು ಮೂಲತಃ ಮಧ್ಯ ಭಾರತವರು ಅಂತ ಒಂದು ಉಲ್ಲೇಖ ಅದ. ಮಧ್ಯ ಭಾರತದಿಂದ 10ನೇ ಶತಮಾನದಲ್ಲಿ ಅಂದರೆ ಕ್ರಿಸ್ತಶಕ 980-85 ಸಂದರ್ಭದಲ್ಲಿ ಅವರು ಕರ್ನಾಟಕಕ್ಕೆ ಬಂದಿದ್ದಾರೆ. ಬಂದು ಮಂಗಳವೇಡೆ ಪ್ರಾಂತ್ಯದಲ್ಲಿ ಅವರು ನೆಲೆಸಿದ್ದಾರೆ. ಕರ್ನಾಟಕದಲ್ಲಿ ಬಸವ ಕಲ್ಯಾಣವನ್ನು ಕೇಂದ್ರವಾಗಿ ಮಾಡಿಕೊಂಡು ರಾಜ್ಯಭಾರ ಮಾಡಿರ್ತಕ್ಕಂಥ ಒಂದು ಸಣ್ಣ ರಾಜಮನೆತನ. ಕಲ್ಯಾಣ ಚಾಲುಕ್ಯರ ಅರಸು 3ನೇ ತೇಲಪ್ಪನ ಕಾಲಕ್ಕೆ ಬಿಜ್ಜಳ ಅರಸನಾಗಿದ್ದ. ಅವನು ಕೂಡ ಸಾಮಂತನಾಗಿ ಇದ್ದ, ಆದರೆ ಅವನು ಬಹಳ ಪ್ರಬಲನಾಗಿದ್ದ. ತನ್ನ ಸ್ವಂತ ಶಕ್ತಿ ಸಾಮರ್ಥ್ಯಗಳಿಂದ ಮಂಗಳವೇಡೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳನ್ನು ತನ್ನ ಕೈವಶ ಮಾಡಿಕೊಂಡಿದ್ದ. ಮೂಲತಃ ಬಿಜ್ಜಳ ಜೈನನಾಗಿದ್ದ. ಹೀಗಾಗಿ ಜೈನ ಧರ್ಮವು ಕೂಡ ಪ್ರಚಲಿತದಲ್ಲಿತ್ತು. ಬಿಜ್ಜಳ ಸ್ವತಂತ್ರನಾಗಿ ಸುಮಾರು 23 ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಿದ್ದಾನೆ ಅಂತಕ್ಕಂಥ ಒಂದು ಇತಿಹಾಸ ನಮಗೆ ಸಿಗ್ತದೆ. ಮುಂದೆ ಅವರು ಮಂಗಳವೇಡಿಗೆ ಬರ್ತಾರೆ. ಮಂಗಳವೇಡಿಯಲ್ಲಿ ಬಿಜ್ಜಳನ ಇವರ ವ್ಯಕ್ತಿತ್ವವನ್ನು ನೋಡಿ ಮತ್ತು ಸಂಬಂಧ ಸಿದ್ಧಾರ್ಥ ಮತ್ತು ಈ ಬಲದೇವ ಅಲ್ಲಿ ಸಚಿವರಾಗಿದ್ದರು. ಬರಗಾಲ ತಲೆದೋರ್ತು, ಆರ್ಥಿಕ ಮುಗ್ಗಟ್ಟಿಂದ ಬಳಲಿಕ್ಕತ್ತು, ಸಾಮಾಜಿಕ ಅವರ ಧಾರ್ಮಿಕ ಅಥವಾ ರಾಜಕೀಯ ನಿರ್ವಹಣೆ ಮಾಡುವುದು ಭಾಳ ಕಷ್ಟಕರವಾಯಿತು. ಲಿಪಿ ಬಂತು, ತಾಮ್ರ ಲಿಪಿ. ಅದನ್ನು ಓದಿದೆ ಅಂತಂದರೆ ಯಾರಿಗೂ ಓದಲಿಕ್ಕಾಗಲಿಲ್ಲ. ಇವರು ಓದಿ ಹೇಳಿದರು ಸ್ಪಷ್ಟವಾಗಿ, ಮಹಾರಾಜ, ನಿಮ್ಮ ಸಿಂಹಾಸನದ ಕೆಳಗೆ ಅಪಾರವಾದಂಥ ಸಂಪತ್ತಿದೆ. ಆ ಸಂಪತ್ತಿನಿಂದ ಈ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತಂದಾಗ ಕೊಂಡಿ ಮಂತಣ್ಣನವರು ಅದಕ್ಕೆ ವಿರೋಧ ಮಾಡಿದರು. ಸುಮ್ಮನೆ ನಿಮಗೆ ಅವಮಾನ ಮಾಡಬೇಕು ಅಂಥೇಳಿ ತಿಳಿದು ಇದೆಲ್ಲ ಬಸವಣ್ಣ ಹೂಡಿದ, ಇದು ಷಡ್ಯಂತ್ರ, ಭಾಳ ದುಷ್ಟದನ ನಂಬಬೇಡ್ರಿ ಅಂತ ಹೇಳಿದರು. ಆದರೆ ಇಲ್ಲ, ನೋಡಬೇಕು ಅಂಥೇಳಿ ತೆಗೆದು ನೋಡಿದಾಗ ಅಪಾರವಾದ ಸಂಪತ್ತು, ಭೀಕರವಾದಂಥ ಬರಗಾಲ, ಅಲ್ಲಿರತಕ್ಕಂಥ ಒಂದು ಪರಿಸ್ಥಿತಿ, ಅಲ್ಲೋಲು ಕಲ್ಲೋಲವಾದಂಥ ಸ್ಥಿತಿಗತಿಗಳನ್ನು ಅದನ್ನೆಲ್ಲವನ್ನೂ ಬಿಜ್ಜಳ ಸರಿಪಡಿಸ್ತಾನೆ. ಆವಾಗ ಬಿಜ್ಜಳ ಮಹಾರಾಜ ಇದನ್ನು ಅರ್ಧ ತಗೋ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಇದು ನಂದು ಸಂಪತ್ತಲ್ಲ, ಜನಸಾಮಾನ್ಯರ ಸಂಪತ್ತು ಅಂತ. ಸಾಮಾನ್ಯರಿಗೆ ಇದು ಮುಟ್ಟಬೇಕು. ಅನೇಕ ಈ ಕೆರೆ ಕಾಲುವೆಗಳನ್ನು ಮಾಡೋದು, ಕೆಲವು ಕಡೆ ಗುಡಿ ಗುಂಡಾರು ಕೂಡ ಕೆಲವು ಹಣ ಕೂಡ ಬಿಜ್ಜಳ ಕೊಟ್ಟದ್ದು ಕೂಡ ಅದು ಬರ್ತಾಯಿದೆ. ರಾಷ್ಟ್ರಕೂಟರಿಂದ ಕಲ್ಯಾಣ ಚಾಲುಕ್ಯರು ಕಸಿದುಕೊಂಡು ಬಸವ ಕಲ್ಯಾಣವನ್ನು ರಾಜಧಾನಿ ಮಾಡಿಕೊಂಡು
ಅಧಿಕಾರ ನಡೆಸಿದರು. ಕಳಚುರಿಗಳು ಕಲ್ಯಾಣದ ಚಾಲುಕ್ಯರಿಂದ ಅಧಿಕಾರವನ್ನು ತೆಗೆಸಿಕೊಂಡು ಸುಮಾರು 2-3 ದಶಕಗಳು ಮಾತ್ರ ಸ್ವತಂತ್ರ ಆಳ್ವಿಕೆ ಮಾಡಿದವು. ಬಿಜ್ಜಳನ ಒಬ್ಬನೇ ಸ್ವತಂತ್ರ. लिहाजा पहले तो ये बसो कल्याण फोर्ट, यहाँ पे फर्स्ट राजा बिज्जल जो जैन धर्म के थे, उसके बाद में कल्याण चालुक्य और बसवेश्वर महाराज प्रधानमंत्री उस दौर में थे बोलते। उसी ज़माने का ये तुलसी कट्टे हैं। ಅಲ್ಲಿಂದ ಮುಂದೆ ಬಸವ ಕಲ್ಯಾಣದಲ್ಲಿ ಬಂದರು. ಬಸವ ಕಲ್ಯಾಣದೊಳಗೆ ಬಂದ ಮೇಲೆ ನೀವು ಗಮನಿಸಿರ್ಬೋದು, ಬಸವಣ್ಣನವರು ಬಸವ ಕಲ್ಯಾಣಕ್ಕೆ ಬಂದ ಮೇಲೆ ಬಿಜ್ಜಳ ಇವರಿಗೆ ಗಡೀಪಾರು ಶಿಕ್ಷೆ ಆಗುವ ತನಕ ಒಂದೂ ಯುದ್ಧಗಳು ಆಗಿರಲಿಲ್ಲ. ಆಗಿನ ಕಾಲದಲ್ಲಿ ಸದಾ ಯುದ್ಧ ನಡೀತಾನೆ ಇರ್ತಿದ್ದು, ಆದರೆ ಒಂದೂ ಯುದ್ಧ ಆವಾಗ ಆಗಿರಲಿಲ್ಲ. ಅದಕ್ಕೆ ಬಸವಣ್ಣನವರು ಅಲ್ಲಿ ಮಂಗಳವೇಡಿಯಿಂದ ಬಸವ ಕಲ್ಯಾಣಕ್ಕೆ ಬಂದ ಮೇಲೆ ಅವರು ಅನೇಕ ಹೊಸ ತತ್ವಗಳನ್ನು ಅವರು ನೀಡಿದರು ಸಮಾಜಕ್ಕೆ. ಒಂದು, ಅವರು ಮೊಟ್ಟ ಮೊದಲು ಮಾಡಿದ್ದು ಧಾರ್ಮಿಕ ಸಮಾನತೆ. ಯಾರಿಗೂ ಗುಡಿಗುಂಡಾರಗಳಲ್ಲಿ ಪ್ರವೇಶ ಕೊಡ್ರಿ ಅಂತ ಭಿಕ್ಷಕ್ಕೆ ಹೋಗಲಿಲ್ಲ. ಯಾವ ಗುಡಿಯಲ್ಲಿ ಎಲ್ಲರಿಗೂ ಪ್ರವೇಶ ಇಲ್ಲವೋ, ಯಾವ ಗುಡಿಯಲ್ಲಿ ಎಲ್ಲರಿಗೂ ಅಲ್ಲಿ ದೇವರ ದರ್ಶನಕ್ಕೆ ಆಸ್ಪದ ಇಲ್ಲವೋ ಆ ಗುಡಿಗಳನ್ನೇ ಬಹಿಷ್ಕಾರ ಹಾಕಿ ದೇಹವೇ ದೇವಾಲಯ ಅಂತ ತನ್ನ ದೇಹನೇ ದೇವಾಲಯ ಮಾಡಿರಿ, ಕಾಲೇ ಕಂಬ ಶಿರವೇ ಹೊನ್ನ ಕಳಸ ಅಂತ ತಿಳ್ಕೊಂಡು ಆ ದೇಹದ ಮೇಲಿರುವಂಥ ಇಷ್ಟಲಿಂಗ ಆ ದೇಹದ ಗುಡಿಯೊಳಗೆ ಈ ಲಿಂಗದ ಮೇಲೆ ಸ್ಥಾಪನೆ, ಎದೆ ಮೇಲೆ ಸ್ಥಾಪನೆ ಮಾಡಿದ್ರು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ ದೇಹವದೇ ಗುಲ ಶಿರವೇ ಹೊನ್ನ ಕಳಶವಯ್ಯ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಕೂಡಲ ಸಂಗಮ ದೇವ ಕೆಳಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಲಿಂಗ ಅಂದರೆ ಅರಿವಿನ ಕುರು, ಆಚಾರದ ಪ್ರತೀಕ, ಅನುಭವದ ನೆಲೆ, ಪರಾತ್ಪರ ಪರವಸ್ತುವಿನ ಚೈತನ್ಯದ ತುಳುಕು ರೂಪ ಇದು ಅಂತನ್ನುವಂಥದ್ದನ್ನು ತಿಳ್ಕೊಂಡು ಆ ಲಿಂಗವನ್ನು ಅನುಷ್ಠಾನದಲ್ಲಿ ತಂದರು. ಲಿಂಗ ಇದು ದೇವರಲ್ಲ, ಇದು ಉಪಾಸನೆಯ ಒಂದು ಸಾಧನೆ. ಅಂದ್ರೆ ಬಹಿರ್ಮುಖ ಮನಸ್ಸನ್ನು ಅಂತರ್ಮುಖವಾಗಿ ಮಾಡಿ ಚಿತ್ರ ಏಕಾಗ್ರತೆಗೋಸ್ಕರವಾಗಿ ಲಿಂಗ ಧ್ಯಾನ ಮಾಡಬೇಕು ಅಂತನ್ನುವಂಥದ್ದು ಬಸವಣ್ಣನವರ ಪರಿಕಲ್ಪನೆ. ಅದಕ್ಕೋಸ್ಕರವಾಗಿ ಲಿಂಗವನ್ನು ಕೊಟ್ಟರು. ಅಂಗದ ಮೇಲೆ ಲಿಂಗವುಳ್ಳವರನ್ನೆಲ್ಲ ಸಂಗಮನಾಥನೆಂದೇ ಕಾಣಬೇ ಅಂತ ಹೇಳಿದರು. ಎಲ್ಲರನ್ನು ಗೌರವದಿಂದ ಕಾಣಲಿಕ್ಕೆ ಹತ್ತಿದ್ರು. ಎಲ್ಲೆಡೆಯೂ ಈ ಬಸವಣ್ಣವರು ಕೊಟ್ಟಂಥ ಲಿಂಗ ಅದು ಅನುಷ್ಠಾನದಲ್ಲಿ ಬಂತು. ಎಲ್ಲರೂ ಲಿಂಗಾಂಗ ಸಂಘಿಗಳಾಗಿ ಅದು ಮಹಾನುಭಾವಿಗಳಾಗ್ತಾ ಹೊರಟರು. ಜಾತಿಯ ಜಾಲದಲ್ಲಿ ಸಿಕ್ಕಂಥವರು ಇವರೇನು ಜಾತ್ಯತೀತರು, ಜಾತ್ಯಾಂಧರ ಏನದಾರ, ಈ ಅಂಧತ್ವವನ್ನು ಹೊಡೆದು ಹಾಕಿ ಒಂದು ನಿಜವಾದ ಒಂದು ವಿವೇಕನ್ನು, ಅರಿವನ್ನು ಮೂಡಿಸಬೇಕು ಅಂತ ಹೇಳಿ ತಿಳಿದು ಅರಿವಿನ ಕುರುವಾದ ಇಷ್ಟಲಿಂಗವನ್ನು ಎಲ್ಲರಿಗೂ ಕೊಟ್ಟರು ಬಸವಣ್ಣವರು ಅಂತನ್ನುವಂಥದ್ದು. ಇದು ಜನಜನಿತವಾದಂಥದ್ದು. ನಿಜವಾಗಿಯೂ ಬಸವಣ್ಣವರ ಲಿಂಗ ಪರಿಕಲ್ಪನೆ ಅಗಾಧವಾದಂಥದ್ದು, ಅದ್ಭುತವಾದಂಥದ್ದು. ಎಲ್ಲರಿಗೂ ಯಾರೂ ಅರಿಯಲಾರದಂಥ
ಆ ಆಚರಣೆಗೆ ತರಲಾರದಂಥದ್ದನ್ನು ಬಸವಣ್ಣವರು ಇವರು ಆಚರಣೆಯಲ್ಲಿ ತಂದರು. ಅದಕ್ಕೋಸ್ಕರವಾಗಿ ಇದು ಲಿಂಗಾಯತ ಲಿಂಗವಂತ ಅನ್ನುವಂಥದ್ದೊಂದು ಈ ಸಮಾಜ ಸೃಷ್ಟಿಯಾಯಿತು. ಈ ಇಷ್ಟಲಿಂಗಕ್ಕೆ ಜಾತಿ ಇಲ್ಲ, ಮತ ಇಲ್ಲ, ಇದಕ್ಕೆ ಹೆಣ್ಣು ಗಂಡು ಭೇದ ಭಾವ ಇಲ್ಲ. ಇದು ಎಲ್ಲರಿಗೂ ಕೊಡ್ಬೋದು. ಮಾದಾರ ಚೆನ್ನೈನೂ ಕೊಡ್ಬೋದು, ಡೋಹಾರ ಕಕ್ಕೈನೂ ಕೊಡ್ಬೋದು. ಇಷ್ಟಲಿಂಗ ಇರೋರೆಲ್ಲರಿಗೂ ಯಾರಿಗೆ ಹಸಿವದ, ಯಾರಿಗೆ ಭಕ್ತಿ ಅದ, ಹಂಗೆ ಭಕ್ತಿ ಇದ್ದವರು ಲಿಂಗವನ್ನು ಸ್ವೀಕಾರ ಮಾಡಲಿಕ್ಕೆ ಇಷ್ಟಲಿಂಗ ಜನಕರು ಯಾರು ಅಂದ್ರೆ ವಿಶ್ವಗುರು ಬಸವಣ್ಣನವರು. ಬಸವಣ್ಣವರ ಪ್ರಭಾವಕ್ಕೆ ಒಳಗಾಗಿ ದೇಶದ ಮೂಲೆ ಮೂಲೆಗಳಿಂದ ಎಲ್ಲ ಜನ ಬರಲಿಕ್ಕೆ ಹತ್ತಿದ್ರು. ಬಸವಣ್ಣವರು ಎಲ್ಲರಿಗೂ ವ್ಯವಸ್ಥೆ ಮಾಡಿದರು, ಇರಲಿಕ್ಕೆ, ವಸತಿಗೆ, ಅವ್ರ ಪ್ರಸಾದಕ್ಕೆ, ಅದಕ್ಕೆ ಎಲ್ಲರಿಗೂ ಪ್ರಸಾದ. ಬಸವಣ್ಣವರ ಮನೆ ಮಹಾಮನೆ ಆಯಿತು. ದಾಸೋಹಿ ಬಸವಣ್ಣ ಬಂದಂಥ 196,000 ಜನರಿಗೂ ಪ್ರಸಾದವನ್ನು ಕೊಟ್ಟರು. ವಿಶ್ವಗುರು ಬಸವಣ್ಣವರ ಕಾಯಕದ ಪರಿಕಲ್ಪನೆ, ಗುರುಗಾದಡು ಕಾಯಕ ಬೇಕು, ಲಿಂಗಕ್ಕಾದಡು ಕಾಯಕ ಬೇಕು, ಜಂಗಮಕ್ಕಾದಡು ಕಾಯಕ ಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮಳೇಶ್ವರ ಲಿಂಗವಾಯ್ತಾದಡು ಕಾಯಕದೊಳಗು ಅಂಥೇಳಿ ತಿಳಿದು ಶರಣರು ಹೇಳ್ತಾರೆ. ಇದಕ್ಕೆ ಲಕ್ಕಮ್ಮನವ್ರು ಹೇಳ್ತಾರೆ. ಅಂದರೆ ಬಸವಣ್ಣವರು ಇಂಥ ಒಂದು ಕಾಯಕದ ಬಗ್ಗೆ ಎಲ್ಲರಲ್ಲೂ ಶರಣರಲ್ಲಿ ಒಳ್ಳೆ ಸುಂದರವಾದಂಥ ಒಂದು ಸದ್ಬೋಧೆಯನ್ನು ಮಾಡಿದ್ದರು. ಅದು ಶಾಶ್ವತವಾಗಿ ಪ್ರತಿಯೊಬ್ಬರಲ್ಲಿಯೂ ನೆಲೆ ನಿಂತಿತ್ತು ಅಂತನ್ನಲಿಕ್ಕೆ ಇದೊಂದು ಉದಾಹರಣೆ. ಜನರು ಸ್ವತಂತ್ರವಾಗಿ ಬದುಕಬೇಕು, ಮತ್ತೊಬ್ಬರ ಅನ್ನದಿಂದ ಬದುಕಬಾರ್ದು ಅಂತನ್ನುವಂಥದ್ದು ಕಾಯಕ ತತ್ವವನ್ನು ಅನುಷ್ಠಾನದಲ್ಲಿ ತಂದರು. ಕಾಯಕವೇ ಕೈಲಾಸ ಅಂತ. ಕಾಯಕದಿಂದ ಕೈಲಾಸ ಸಿಗ್ತದೆ, ಕಾಯವೂ ಕೈಲಾಸವಾಗ್ತದೆ, ಕಾಯಕದಿಂದ ಕೈಲಾಸವೂ ಲಭ್ಯವಾಗ್ತದೆ ಅಂತನ್ನುವಂಥದ್ದನ್ನು ಬಸವಣ್ಣವರು ಜನರಲ್ಲಿ ತಿಳುವಳಿಕೆ ಕೊಟ್ಟರು. ಕೊಡುವವರುಂಟು ಬೇಡುವವರಿಲ್ಲ ಕಲ್ಯಾಣದಲ್ಲಿ ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡಿದಂಥ ಏಕೈಕ ಲೋಕೈಕ ವ್ಯಕ್ತಿ ಯಾರಾದರೂ ಇದ್ದರು ಅಂತಂದರೆ ಬಸವಣ್ಣವರೊಬ್ಬರೇ, ಹಿಂದೆ ಯಾರೂ ಮಾಡಲಿಲ್ಲ. ನಾವು ದಾಸೋಹ ಮಾಡಬೇಕು ಅನ್ನುವಂಥ ಸದ್ಭಾವ. ಇದಕ್ಕೆ ಎಷ್ಟೋ ಪ್ರಸಂಗಗಳು ಉದಾಹರಣೆಗಳು ಶರಣರಲ್ಲಿ ಬರ್ತಾವೆ. ಶರಣರಲ್ಲಿ ಕಾಶ್ಮೀರದಿಂದ ಮೋಳಿಗೆ ಮಾರಯ್ಯ ಮಹಾದೇವಿಯವರು ಬರ್ತಾರೆ. ಅವ್ರು ಏನು ಮಾಡ್ತಿದ್ರಪ್ಪ ಅಂದರೆ ಕಟ್ಟಿಗೆ ಕಾಯಕ. ಕಾಡಿಗೆ ಹೋಗಿ ಕಟ್ಟಿಗೆಗಳನ್ನು ತಂದು ಅದನ್ನು ತಲೆ ಮೇಲೆ ಹೊತ್ತು ಎಲ್ಲ ಅಡ್ಡಾಡಿ ಅದನ್ನು ಮಾರಿ ಬಂದ ಹಣದಿಂದ ದಾಸೋಹವನ್ನು ಮಾಡ್ತಿದ್ರು. ಕಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಕಳಬೇಡ ಕೊಲ್ಲಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿಕಳಬೇಡ ಕೊಲಬೇಡ. ಯಾವುದು ರಾಜನೇ ಪ್ರತ್ಯಕ್ಷ ದೇವತಾ ಅನ್ನುವ ಕಾಲದಲ್ಲಿ ಪ್ರಜೆಗಳೇ ಪ್ರಜಾಪ್ರಭುತ್ವವನ್ನು ಅವರು ಜಾರಿಯಲ್ಲಿ ತಂದರು ಅನುಭವ ಮಂಟಪದ ಮೂಲಕ. ಬಿಜ್ಜಳನ ಭಂಡಾರ ಎನಗೆ ಕೈಯ ಅಂತ ಕೇಳ್ತಾರೆ ಅವರು. ಆನು ಬಿಜ್ಜಳಿಗೆ ಅಂಜುವನೇ ಅಂತ ಕೇಳ್ತಾರೆ. ಬಸವಣ್ಣನವರು ಪ್ರಾಂಜಲ ಮನಸ್ಸಿನಿಂದ ಸಮಾಜವನ್ನು ಅವರು ಮೇಲಕ್ಕೆ ಎತ್ತಿದರು. 12ನೇ ಶತಮಾನದಲ್ಲಿ ಬಸವಣ್ಣವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು. ಅನುಭವ ಮಂಟಪ ಅಂದ್ರೆ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋದು. ಶಿವನಲ್ಲಿ ಮೂಡಿದಂಥ ಭಕ್ತಿ ಅದು ಅನುಭವದಲ್ಲಿ ಬರ್ತಾಯಿದೆ. ಯಾರು ಆಚರಣೆಗಳನ್ನು ಕ್ರಿಯಾಚರಣೆಗಳನ್ನು ಅವ್ರ ಜೀವನದ ಅಳವಡಿಸ್ಕೊಳ್ತಾ ಇದ್ದಾರ ಅವರಿಗೆ ಮಾತ್ರ ಅನುಭವ ಉಂಟಾಗ್ತಾಯಿದೆ. ಅದರಲ್ಲಿ ಅನೇಕ ಅನುಭಾವಿಕರು ಕೂಡ ಬರ್ತಾಯಿದ್ದಾರೆ. ಅದರಲ್ಲಿ ಹೆಣ್ಣು ಮತ್ತು ಗಂಡು ಅನ್ನುವ ಭೇದ ಭಾವ ಇಲ್ಲ. ಎಲ್ಲರ ಭಾವನೆಗಳು ಕೂಡ ಒಂದೇ ಥರನಾಗಿ ಕೂಡ ಬರ್ತಾಯಿದ್ದಾವೆ. ಯಾರು ಇಷ್ಟಲಿಂಗವನ್ನು ಆರಾಧನೆ ಮಾಡ್ತಾಯಿದ್ದಾರೆ ಅಂದರೆ ಲಿಂಗವನ್ನು ಆಯತ ಮಾಡಿಕೊಂಡು ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಆ ಶಿವನಲ್ಲಿ ಆರಾಧನೆ ಮಾಡ್ತಾಯಿದ್ದಾರೆ, ಅವರಲ್ಲಿ ಉಂಟಾಗುವ ಅನುಭವಗಳನ್ನು ಕೂಡ ಅವರಲ್ಲಿ ಹಂಚಿಕೊಳ್ತಾ ಇದ್ದರು. ಆ ಅನುಭವ ಮಂಟಪದ ಮುಖಾಂತರ ವಚನಗಳು ಸಿದ್ಧವಾಗಿವೆ. ಆ ವಚನಗಳ ತಿದ್ದುಪಡಿ ಕೂಡ ಚನ್ನಬಸವಣ್ಣವರು ಮಾಡ್ತಾಯಿದ್ದರು ಅಂತ. ಅಲ್ಲಿ ಅದರ ಅಧ್ಯಕ್ಷತೆಯನ್ನು ಕೂಡ ಅಲ್ಲಮ ಪ್ರಭುದೇವರು ಕೂಡ ಹೊಂದಿದ್ದರು.
ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಎತ್ತಣಿಂದೆತ್ತ ಸಂಬಂಧವಯ್ಯ ಬೆಟ್ಟದ ಮೇಲಣ ನೆಲ್ಲಿಯ ಕಾಯಿ ಬೆಟ್ಟದ ಮೇಲಣ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ಎತ್ತಣಿಂದೆತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೂ ನಮಗೆಯೂ ಗುಹೇಶ್ವರ ಲಿಂಗಕ್ಕೂ ನಮಗೆಯೂ ಎತ್ತಣಿಂದೆತ್ತ ಸಂಬಂಧವಯ್ಯ ಎತ್ತಣಿಂದೆತ್ತ ಸಂಬಂಧವಯ್ಯ ಎತ್ತಣಿಂದೆತ್ತ ಸಂಬಂಧವಯ್ಯ ಎತ್ತಣಿಂದೆತ್ತ ಸಂಬಂಧವಯ್ಯ. ಈ ಅನುಭವ ಮಂಟಪ ಎಷ್ಟು ವಿಶಾಲವಾಗಿ ಬೆಳೀತಂದ್ರೆ ನಮ್ಮ ರಾಜ್ಯ ಅಲ್ಲ, ಕರ್ನಾಟಕ ರಾಜ್ಯ ಅಲ್ಲ, ಆ ಕಡೆ ತಮಿಳ್ನಾಡಕ್ಕೆ ಹೋಗಿದೆ, ಕೇರಳ ಕಡೆ ಹೋಗಿದೆ, ಆನಂತರ ಇಲ್ಲಿ ತೆಲಂಗಾಣಕ್ಕೆ ಹೋಗಿದೆ, ಮಹಾರಾಷ್ಟ್ರದಲ್ಲಿ ಹೋಗಿದೆ, ಗುಜರಾತ್ ಕಡೆ ಹೋಗಿದೆ. ಎಲ್ಲಿವರೆಗೆ ಹೋಯಿತು ಅಂದ್ರೆ ಕಾಶ್ಮೀರದ ಅರಸ ಮೋಳಿಗೆ ಮಾರಯ್ಯ ಇಲ್ಲಿ ಮಹಾದೇವ ಭೂಪಾಲ ಬಂದು ಕಾಯಕ ಮಾಡಿ ಬದುಕಿದರು. ಯಾವುದೇ ಪ್ರಚಾರ ಇಲ್ಲ, ಏನಿಲ್ಲ. ನನ್ನ ಸಿದ್ಧಾಂತ ಅದು ಲಿಂಗವನ್ನು ಮುಟ್ಟಬೇಕು ಅಂತ. ಭಕ್ತ ಮಹೇಶ್ವರ ಪ್ರಸಾದಿ ಶರಣ ಐಕ್ಯ ಇರುವ 6 ಸ್ಥಳಗಳದಾವೆ. ಈ ಸ್ಥಳಗಳನ್ನು ಮುಟ್ಟೋದು ಕೂಡ ನಮ್ಮಲ್ಲೇ ಕೂಡ ಇದೆ. ಅವರ ಸಾಧನೆಯ ಮೂಲ ಗುರಿ ಅಂದ್ರೆ ಗುರುಲಿಂಗ ಜಂಗಮ. ಬಸವಣ್ಣ, ಚನ್ನಬಸವಣ್ಣ, ಸಿದ್ದರಾಮೇಶ್ವರ, ಅಕ್ಕಮಹಾದೇವಿ 770 ಅಮರ ಗಣಾಧೀಶರು ಕೂಡ ಈ ಅನುಭವ ಮಂಟಪಕ್ಕೆ ಬರ್ತಾ ಇದ್ದಾರೆ. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಅಕ್ಕಿ ಅಡಕಿ ತೆಂಗಿನಕಾಯಿ ಅಕ್ಕಿ ಅಡಕಿ ತೆಂಗಿನಕಾಯಿ ಕಂಡೆ ನವ್ವ ಅಕ್ಕ ಕೇಳವ್ವ ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ. ಚಿಕ್ಕ ಚಿಕ್ಕ ಜಡೆಗಳ ಸುಳಿಪಲ್ಲ ಗೊರವನು, ಚಿಕ್ಕ ಚಿಕ್ಕ ಜಡೆಗಳ ಸುಳಿಪಲ್ಲ ಗೊರವನು, ಭಿಕ್ಷುಕ್ಕೆ ಮನೆಗೆ ಬಂದು ಕಂಡೆ ಕಂಡೆ ನೋವ ಅಕ್ಕ ಕೇಳವ್ವ ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ. ಮಿಕ್ಕಿ ಮೀರಿ ಹೋಹನ ಬೆಂಬತ್ತಿ ಕೈ ಪಿಡಿದೆನ, ಮಿಕ್ಕಿ ಮೀರಿ ಹೋಹನ ಬೆಂಬತ್ತಿ ಕೈ ಪಿಡಿದೆನ, ಚನ್ನ ಮಲ್ಲಿಕಾರ್ಜುನನ ಚನ್ನ ಮಲ್ಲಿಕಾರ್ಜುನನ ಕಂಡು ನಾ ತೆರೆದೆನ. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಅಕ್ಕ ಕೇಳವ್ವ ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ. ಕಾಶ್ಮೀರದಿಂದ ಮೋಳಿಗೆ ಮಾರಯ್ಯನವರು ಬಂದರು, ಅಫ್ಘಾನಿಸ್ತಾನದಿಂದ ಮರುಳಶಂಕರ ದೇವರು ಬಂದರು, ಸೌರಾಷ್ಟ್ರದಿಂದ ಆದಯ್ಯ ಶರಣರು ಬಂದರು, ತಮಿಳುನಾಡಿನಿಂದ ಮದರ್ ಚೆನ್ನೈನವರು ಬಂದರು. ಎಲ್ಲ ದೇಶಗಳಿಂದ ರಾಜ್ಯಗಳಿಂದ ಮೂಲೆ ಮೂಲೆಗಳಿಂದ ಕಲ್ಯಾಣಕ್ಕೆ ಬಂದು ಜನ ಕೂಡಿದ್ರು, ಕುಂತು ಅಲ್ಲಿ ಚರ್ಚೆ ಮಾಡಿದರು. ಚರ್ಚೆ ಮಾಡಿ ಅಲ್ಲಿ ಎಲ್ಲ ಹೆಂಗಾಗಿತ್ತು ಕಲ್ಯಾಣ ಪಟ್ಟಣದಲ್ಲಿ, ನೀಡುವವರುಂಟು ಬೇಡುವರಿಲ್ಲ, ನೀಡುವವರುಂಟು ಬೇಡುವರಿಲ್ಲ, ಬೇಡುವರಿಲ್ಲದ ಕಾರಣ ಬಡವನಾದಿ ಅಂತ ಹೇಳ್ತಾರೆ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ
ಕಿವುಡನ ಮಾಡಯ್ಯ ತಂದೆ ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೇಳಸದಂತೆ ಇರಿಸು ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಬಸವಣ್ಣವ್ರದ್ದು ಮತ್ತೊಂದು ದೊಡ್ಡ ಕಾರ್ಯ ಏನು ಅಂದ್ರೆ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನು ತಂದುಕೊಟ್ಟಿದ್ದು. ಆಗಿನ ಕಾಲದಾಗ 33 ಶರಣೀಯರು ಎತ್ತರ ಸ್ಥಾನಕ್ಕೆ ಏರಿದರು. ಹಡಪದ ಲಿಂಗಮ್ಮ, ಮೋಳಿಗೆ ಮಹಾದೇವಮ್ಮ, ಕೇತಲಾದೇವಿ, ಕೆಳವರ್ಗದ ಶರಣೀಯರು ಮೇಲಕ್ಕೆ ಎತ್ತಿದರು. ಸತ್ಯಕ್ಕ ಶರಣಿ ಬೀದಿ ಕಸ ಹೊಡಿತಾಳೆ, ಸತ್ಯಕ್ಕ ಶರಣಿ. ಲಂಚ ವಂಚನಕ್ಕೆ ಕೈಯಾನದ ಭಾಷೆ ಅಂತ ಹೇಳ್ತಾಳೆ. ಸೂಳೆ ಸಂಕವಿ ಅಂಥವಳು ವೇಶ್ಯವೃತ್ತಿಯನ್ನು ಮಾಡ್ತೀವಿ. ಅವ್ರಿಗೆ ಬದಲಾವಣೆ ಮಾಡಿ ಶರಣೀಯರನ್ನಾಗಿ ಮಾಡಿದ್ರು. ಅವ್ರ ವಚನಗಳನ್ನು ಬರೆದ್ರು. ಅವರು ವಚನಗಳನ್ನು ಬರೆಯುವಂಥ ಶಕ್ತಿ ಕೊಟ್ಟರು. ಈಗ ನಾವು ವಯಸ್ಕರ ಶಿಕ್ಷಣ ಅಂತೀವಿ. ಆವಾಗಿನ ಕಾಲದಾಗೆ ಅವರು ವಯಸ್ಕರ ಶಿಕ್ಷಣವನ್ನು ಜಾರಿಗೆ ತಂದು ಸೂಳೆ ಸಂಕವಿ ಅಂಥವ್ರಿಗೆ, ತುರುಗಾಯಿ ರಾಮಣ್ಣನ ಅಂಥವ್ರಿಗೆ, ಕುಂಬಾರ ಗುಂಡಯ್ಯನಂಥವ್ರಿಗೆ, ಮಾದಾರ್ ಚೆನ್ನಯ್ಯನಂಥವ್ರಿಗೆ, ಡೋಹಾರ್ ಕಕ್ಕಯ್ಯನಂಥವ್ರಿಗೆ ಎಲ್ಲರಿಗೂ ವಿದ್ಯೆಯನ್ನು ಕೊಟ್ಟರು. ಎಲ್ಲರಿಗೂ ವಿದ್ಯೆ ಕೊಟ್ಟರು. ಎಲ್ಲರೂ ಸರಿ ಸಮಾನ. ಹೆಣ್ಣು ಗಂಡನ್ನು ಕೂಡ ಅಲ್ಲಿ ತಾರತಮ್ಯ ಕೂಡ ಅವರು ಮಾಡಲಿಕ್ಕೆ ಹೋಗಿಲ್ಲ. ಹೀಗಾಗಿ ಬಸವಣ್ಣವರು ವ್ಯಕ್ತಿಗತ ಸ್ವಾತಂತ್ರ್ಯ, ಮಹಿಳಾ ಸ್ವಾತಂತ್ರ್ಯ ಕೊಟ್ಟವರೇ ಬಸವಣ್ಣವರು. ಅನುಭವ ಮಂಟಪದಲ್ಲಿ ಏನು ಸಿಗಬೇಕು ಎಲ್ಲವೂ ಕೂಡ ಸಿಕ್ಕಿದೆ. ಮನುಷ್ಯನ ಬದುಕಿಗೆ ಏನು ಬೇಕೋ ಆ ಆಯಾಮವನ್ನು ತಂದು ಕೊಟ್ಟವರೇ ಬಸವಾದಿ ಶಿವಶರಣರು. ಲೋಕದ ಡೊಂಕ ನೀವೇಕೆತ್ತಿದ್ದುವೇರಿ, ಲೋಕದ ಡೊಂಕ ನೀವೇಕೆತ್ತಿದ್ದುವೇರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ. ಲೋಕದ ಡೊಂಕ ನೀವೇಕೆತ್ತಿದ್ದುವೇರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ, ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ. ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ ದೇವಾ. ಲೋಕದ ಡೊಂಕ ನೀವೇಕೆತ್ತಿದ್ದುವೇರಿ, 16,000 ವೇಶ್ಯರ ಮನಿದ್ದು ಒಂದು ಕಲ್ಯಾಣ ಪಟ್ಟಣದಲ್ಲಿ. ಹರಿಹರ ಕವಿ ಬರೀತಾನೆ, 16,000 ಪುಣ್ಯಾಂಗನಿಯರಿಂ ಪುಣ್ಯಾಂಗನಿಯರನ್ನಾಗಿ ಮಾಡಿದ ಬಸವ. 16,000 ವೇಶ್ಯರ ಮನೆಗಳಿದ್ದು ಅವರಿಗೆಲ್ಲ ಪುಣ್ಯಾಂಗನಿಯರು ಹೋಗಿ ಬಸವಣ್ಣವ್ರು ಏನು ಮಾಡಿದ್ರು? ಪುಣ್ಯಾಂಗನಿಯರನ್ನಾಗಿ ಮಾಡಿದ್ರು, ಅಂದರೆ ಶರಣೀಯರನ್ನಾಗಿ ಮಾಡಿದ್ರು. ಹೆಂಗೆ ಮಾಡಿದ್ರು? ಅವ್ರಿಗೆ ಯಾರಿಗೆ ಕಾಯಕ ಬೇಕು ಕಾಯಕ ಕೊಟ್ಟರು, ಯಾರಿಗೆ ಗಂಡು ಬೇಕು ಮದುವೆ ಮಾಡಿದ್ರು, ಯಾರಿಗೆ ಗಂಡು ಬೇಡ ನನಗೇನೂ ಬೇಡ ಎಂಬವ್ರಿಗೆ ಅನುಭವ ಮಂಟಪದಲ್ಲಿ ಸ್ಥಾನ ಕೊಟ್ಟರು. ಹೀಗೆ ವೇಶ್ಯಾವೃತ್ತಿಯನ್ನು ಸಂಪೂರ್ಣ ನಿರ್ಮೂಲನೆ ಮಾಡಿರುವಂಥ ಏಕೈಕ ಇದು ಯಾರಿಗೆ ಸಲ್ತದೆ ಅಂದರೆ ಬಸವಣ್ಣವ್ರಿಗೆ ಸಲ್ತದೆ. ವಿಭೂತಿ ಈ ಲಿಂಗಾಯತ ಧರ್ಮದ ಅಷ್ಟಾವರಣಗಳಲ್ಲಿ ಇದು ಒಂದು. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಅಂತಕ್ಕಂಥ ಅಷ್ಟಾವರಣಗಳಂತ ಬರ್ತಾವೆ. ಅದರಲ್ಲಿ ವಿಭೂತಿ ಅಂತಕ್ಕಂಥದ್ದೊಂದು. ಅನಂತಕಾಲ ಮಾಡಿದ ಪಾಪ ಹೋಗುವುದೆಂದು ಚಿಂತಿಸಬೇಡ. ಕೊಲೆಗಾರನ ಆ ಕೈಯಲ್ಲಿರ್ತಕ್ಕಂಥ ಕತ್ತಿ ಪುರುಷ ಮುಟ್ಟಲಿಕ್ಕೆ ಹೊನ್ನಾಗದೆ, ಕಹಿ ಸೂರ್ಯಕಾಯಿಯ ತಂದು ವಿಭೂತಿ ತುಂಬಲಿಕ್ಕೆ ಸಿಹಿ ಆಗದೆ 3 ದಿವಸಕ್ಕೆ ಅಂಥ ಒಂದು ಪರಿವರ್ತನೆ ಮಾಡ್ತಕ್ಕಂಥ ಒಂದು ಆ ಶಕ್ತಿ ವಿಭೂತಿಗೆ. ವಿಜ್ಞಾನದ ಆಚೆಗೆ ಇರ್ತಕ್ಕಂಥದ್ದೇ ತತ್ವ. ಆ ತತ್ವ ಅನುಭವದಿಂದೇ ಬರಬೇಕೇ ಹೊರತಾಗಿ ಸುಮ್ಮನೆ ಓದೋದ್ರಿಂದ ಮಾಡೋದ್ರಿಂದ ಬರಲ್ಲ.
ಆ ಅನುಭವ ಯಾವಾಗ ಈ ಆಧ್ಯಾತ್ಮದ ಒಂದು ವಿಭೂತಿ ಒಳಗೆ ಬರ್ತದಂತಂದ್ರೆ ನಾನು ಪ್ರತಿನಿತ್ಯ ಅದನ್ನು ಸ್ನಾನ ಮಾಡಿ ಶುಚಿರ್ಭೂತನಾಗಿ ಅದನ್ನು ಭಯಭಕ್ತಿಯಿಂದ ಅದನ್ನು ಮತ್ತೆ ಒಂದು ನಮಗೆ ಗುರು ಕೊಟ್ಟಿರ್ತಕ್ಕಂಥ ಆ ಮಹಾಮಂತ್ರದೊಂದಿಗೆ ಅದನ್ನು ಅಪ್ಯಾಯಮಾನವಾಗಿ ವಿಭೂತಿ ಹಚ್ಕೊಳ್ಳೋದು ಒಂದು ಪದ್ಧತಿ ಇದೆ. ಭಸ್ಮವನ್ನು ಆ ಲಿಂಗಕ್ಕೆ ತೋರಿಸಿ ನಾನು ಹಚ್ಕೋಬೇಕು, ಅಷ್ಟು ಒಂದು ಪ್ರಾಣ ಇದರಂಥ ಒಂದು ಪವರ್ ಇರ್ತಕ್ಕಂಥ ಒಂದು ಭಸ್ಮ. ಶರಣ ಅಂತಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಷಟ್ ಸ್ಥಳಗಂತರ ಬರ್ತಾವೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಒಬ್ಬ ಸಾಧಕನು ಸಾಧನೆಯಿಂದ ಆ ಪರಾತ್ಪರ ವಸ್ತುವನ್ನು ಕೂಡಬೇಕಾದ್ರೆ ಇದನ್ನು ಸಾಧಿಸ್ಬೇಕಾಗ್ತದೆ. ನಾನು ಬಂದಮೇಲೆ ಭಕ್ತನಾಗಬೇಕು, ಮಹೇಶ್ವರನಾಗಬೇಕು, ಪ್ರಸಾದಿ ಆಗಬೇಕು, ಪ್ರಾಣಲಿಂಗಿ ಆಗಬೇಕು, ಶರಣ ಆಗಬೇಕು, ಆನಂತರ ಐಕ್ಯ ಆಗಬೇಕು, ಸಮರಸ. ಇವಕ್ಕೆ ಮತ್ತೆ ಭಕ್ತಿಗೆ ಮತ್ತೆ ಕೂಡ್ಕೊತ ಇವು ಶ್ರದ್ಧಾ, ನಿಷ್ಠಾ, ಅವಧಾನ, ಆನಂದ, ಅನುಭವ, ಸಮರಸ. ಈ ರೀತಿ ಇವು ಒಂದಕ್ಕೊಂದು ಸಮ್ಮಿಳಿತವಾಗಿರ್ತಕ್ಕಂಥ ತತ್ವಗಳಿವು. ಯಾವ ಈ ಲೌಕಿಕ ಜಂಜಡ ತಾಪತ್ರಯಗಳನ್ನು ತಾಗಿಸಿಕೊಳ್ಳದನೇ ಅದರಲ್ಲಿ ಇದ್ದು ಸಾಧಿಸಿ ಪರಾತ್ಪರ ವಸ್ತುವಿನ ಒಂದು ಅನುಭವವನ್ನು ಪಡೆದು ಅದರಲ್ಲಿ ಏನು ಸಮರಸ ಹೊಂತಾನ ಅವ ಶರಣ. ಶರಣ ಬೇರೆ, ಶರಣೂ ಬೇರೆ. ಶರಣು ಅಂದರೆ ಸಮರ್ಪಣಾ ಭಾವದಿಂದ ಕೆಲವೊಂದು ವಿಷಯವನ್ನು ನಾನು ಮಾತಿನಲ್ಲಿ ಹೇಳಲಿಕ್ಕೆ ಆಗದೇ ಇಲ್ಲ. ಆ ಮುಗ್ಧತೆಯಿಂದೇ ಸಾಧ್ಯತೆ ಹೊರತಾಗಿ ಅಂದ್ರೆ ಅದು ಮಂತ್ರಮುಗ್ಧವಾಗಿರ್ತಕ್ಕಂಥ ಸಾಹಿತ್ಯ, ಅದು ಅನುಭವ ಜನ್ಯ ಸಾಹಿತ್ಯ. ಅದು ಅವರ ಆ ಅನುಭವವನ್ನು ಹೊಂದಿರತಕ್ಕಂಥವ್ರ ಮುಖದ ಪ್ರಸನ್ನತೆ ಅದು ನಮ್ಗೆ ಪ್ರಸಾದ. ಆ ರೀತಿ ಐತಿದು. ಆ ತತ್ವ ಅಂದರೆ ಹಂಗೈತಿ. ಮೊದಲ ಭಕ್ತನಾಗಬೇಕು, ಆನಂತರ ಮಹೇಶ್ವರನಾಗಬೇಕು, ಆ ಮಂತ್ರ ಅವನ ಪ್ರಸಾದಿ ಆಗಬೇಕು, ಪ್ರಾಣಲಿಂಗಿ ಆಗಬೇಕು, ಶರಣಾಗಲಿಕ್ಕೆ ಸಾಧ್ಯ. ಮುಂದಿನ ಹಂತದ ಐಕ್ಯ. ಆ ಪ್ರಸನ್ನತೆ ಅದನ್ನು ನೋಡಿದರೆ ನಮಗೊಂಥರ ಪ್ರಸಾದ ಭಾವ ಬರುತ್ತೆ, ನಮಗೊಂಥರ ತೃಪ್ತಿ ಭಾವ ಬರ್ತದೆ, ಒಂಥರ ಉಂಡಂಥ ಅನುಭವ ಆಗ್ತದೆ, ಒಂಥರ ದಾಹ ಹಿಂಗಿದಂಗೆ ಆಗ್ತದೆ. ಆ ಶರಣನ ಕಳೆ ಹಂಗಿರ್ತದೆ. ಆತ ಶರಣ. ವೀರಭದ್ರ ದೇವರ ಅವತಾರವನ್ನು ಕಲ್ಪಿಸಿಕೊಂಡು ಶೈವರೆಲ್ಲರೂ ವೀರರು ಎನ್ನುವ ಕಲ್ಪನೆಯೊಂದಿಗೆ ವೀರಶೈವರ ಸಿದ್ಧಾಂತ ಕೂಡ ಹುಟ್ಕೊಂಡಿತ್ತು. ಆ ವೀರಶೈವ ಸಿದ್ಧಾಂತದ ಒಳಹೊಕ್ಕು ಎಲ್ಲರ ಎಲ್ಲರೂ ಶೈವರೇ, ಎಲ್ಲರನ್ನೂ ಆರಾಧನೆ ಮಾಡಲಿಕ್ಕೆ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವ್ಯಕ್ತಿ ಬಸವಣ್ಣ. ಲಿಂಗವನ್ನು ಕೊಟ್ಟಂಥವ ಬಸವಣ್ಣ. ಅಂಗೈಗೆ ಲಿಂಗವನ್ನು ಕೊಟ್ಟು ಲಿಂಗ ಪೂಜೆಯನ್ನು ಪ್ರಚಾರ ಮಾಡಿರ್ತಕ್ಕಂಥವ ಬಸವಣ್ಣ. ಲಿಂಗವನ್ನು ಯಾರು ಧರಿಸುತ್ತಾರೋ ಅವರು ಲಿಂಗಾಯತರು ಎನ್ನುವ ಅರ್ಥದಲ್ಲಿ ಆ ಧರ್ಮ 12ನೇ ಶತಮಾನ ಇತ್ತೀಚೆಗೆ ಬೆಳೆದು ಬಂದವು. ಮೂಲತಃ ಇದ್ದಂಥ ವೀರಶೈವ ಧರ್ಮಕ್ಕೂ ಲಿಂಗಾಯತ ಧರ್ಮಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸಗಳಿವೆ. ಲಿಂಗಾಯತ ಧರ್ಮದವರು ವೈಚಾರಿಕತೆಯ ದೃಷ್ಟಿಯಿಂದ ನೋಡಿ ಪೂಜೆ ಪುನಸ್ಕಾರಗಳನ್ನು ತಿರಸ್ಕರಿಸಿದರು. ಯಾವುದು? ವೀರಶೈವರ ಪೂಜೆ ಪುನಸ್ಕಾರಗಳು, ಹೋಮ, ಹವನ, ಯಜ್ಞ ಇವುಗಳನ್ನು ಲಿಂಗಾಯತರು ಮಾಡೋದಿಲ್ಲ. ವೀರಶೈವರು ಮಾಡ್ತಾರೆ. ಬಸವಣ್ಣನವರು ನುಲಿ ಚಂದೈನ ಮನೆಯೊಳಗೆ ಮತ್ತು ಉರ್ಲಿಂಗ ಪೆದ್ದಿಯವ್ರ ಮನ್ಯಾಗ, ಕಂಬಳಿ ನಾಗಿದೇವನ ಮನ್ಯಾಗ, ಇವ್ರ ಮನೆಯಲ್ಲೆಲ್ಲ ಪ್ರಸಾದ ತೊಗೋತಾರೆ. ತೊಗೊಂಡಾಗೊಮ್ಮೆ ಜಾತಿವಾದಿಗಳು ಹುಯಿ ಅಂತಿರ್ತಾರೆ. ಮುಂದೆ ಏನಾಯಿತು, ಬಸವಣ್ಣವ್ರು ಏನು ಪ್ರಯೋಗ ಮಾಡಿದರು ಅಂದ್ರೆ ಉಂಬೋದು, ಉಡುವುದು, ಕೊಡುವುದು, ತಗೊಳ್ಳೋದು ಎಲ್ಲನೂ ಸರಿಸಮಾನ ಮಾಡಬೇಕು. ನಾವು ಅಂಗದ ಮೇಲೆ ಲಿಂಗ, ನಿಮಗೂ ಅಂಗದ ಮೇಲೆ ಲಿಂಗ ಇದ್ದ ಮೇಲೆ ನಾವಿಬ್ಬರು ಸರಿಸಮಾನ್ರೆ ಅಂತ ತಿಳ್ಕೊಂಡು ಅವರು ಹರಳೈನ ಮಗನಿಗೆ ಶೀಲವಂತಗ ಮತ್ತು ಮಧುವರಸ್ತರ ಮಗಳು ಲಾವಣ್ಯವತಿಗೆ ಇವರಿಬ್ಬರಿಗೂ ಮದುವೆ ಆಯಿತು. ಮದುವೆ ಆದಮೇಲೆ ಅಲ್ಲಿ ಒಂದು ಕಡೆ ಬಿಜ್ಜಳ ಮಹಾರಾಜ ಕಲಚೂರ್ಯ ವಂಶದವ, ಚಾಲುಕ್ಯದ ವಂಶದವಲ್ಲ. ನಮ್ಮ ಚಾಲುಕ್ಯ ವಂಶದ ಆಡಳಿತ ಕಲಚೂರ್ಯ ವಂಶಕ್ಕೆ ಹೋಯ್ತಲ್ಲ ಅಂತ ಕೆಲವೊಂದು ರಾಜರು ಒಳಗೆ ಕುದೀತಾ ಇದ್ದರು. ರಾಜಶಕ್ತಿಯೆಲ್ಲ ಒಂದಾಯಿತು. ಈ ಕಡೆ ಪುರೋಹಿತಶಾಹಿಗಳೆಲ್ಲ ಒಂದಾದರು. ಎರಡೂ ಸೇರಿ ಬಸವಣ್ಣವ್ರು ಏನಾದರೂ ಮಾಡಿ ಕಲ್ಯಾಣ ಪಟ್ಟಣ ಬಿಡಿಸ್ಬೇಕು ಅಂತ ಹೊಂಚು ಹಾಕ್ತಾನೇ ಇದ್ದರು. ಆವಾಗ ಟೀಕೆಗಳು ಮಾಡ್ತಾನೇ ಇರ್ತಿರು. ಒಮ್ಮೆ ರಾಜ್ಯಕ್ಕೆಲ್ಲ ಬೊಕ್ಕಸ ಖಾನಿ ಆಗ್ಯದ, ಅದನ್ನು ತಪಾಸಣೆ ಆಗಬೇಕು ಅಂದರು. ಆವಾಗ ತಪಾಸಣೆ ಆಯಿತು, ಸಂಪತ್ತು 100 ಪಟ್ಟು ಹೆಚ್ಚಾಗಿತ್ತು. ಹೀಗೆಲ್ಲ ಅವಾಗ ಅವ್ರು ಮಾಡ್ತಾನೇ ಇದ್ದರು. ನಂತರ ಏನಾಯಿತು, ಅಲ್ಲಿ ಅಂತರ್ಜಾತಿ ವಿವಾಹ ಆದಮೇಲೆ ಕೆಲವರೆಲ್ಲ ಬಿಜ್ಜಳ ಮಹಾರಾಜನ ಕಿವಿ ಚುಚ್ಚಿದ್ರು. ಬಿಜ್ಜಳ ಮಹಾರಾಜ ಅದಕ್ಕೆ ವಿರೋಧ ಮಾಡ್ದ, ಮಂತ್ರಿ ಸ್ಥಾನವನ್ನು ಬಿಟ್ಟರು. ಯಾವ ಪ್ರಸನ್ನ ಚಿತ್ತದಿಂದ ಮಂದಸ್ಮಿತನಾಗಿ ಸ್ವೀಕಾರ ಮಾಡಿದರು
ಅದೇ ಪ್ರಸನ್ನ ಚಿತ್ತದಿಂದ ಬಸವಣ್ಣವರು ಮಹಾರಾಜನಿಗೆ ಒಪ್ಪಿಸಿದ್ರು. ಒಪ್ಪಿಸಿದ ಮೇಲೆ ಇದು ಹೀಗಾದ್ರೆ ಜನ ದಂಗೆ ಹೇಳ್ತಾರೆ ಅಂತ ತಿಳ್ಕೊಂಡು ಬಸವಣ್ಣವ್ರಿಗೆ ಗಡೀಪಾರು ಶಿಕ್ಷೆ ಕೊಟ್ಟರು. ಬಸವಣ್ಣವ್ರ ಜಾಗದಾಗ ಚನ್ನಬಸವಣ್ಣವ್ರಿಗೆ ತೊಗೊಂಡ್ರಲ್ಲಿ. ಮುಂದೆ ಗಡೀಪಾರು ಶಿಕ್ಷೆ ಕೊಟ್ಟ ಮೇಲೆ ಬಸವಣ್ಣವ್ರು ಕೂಡಲ ಸಂಗಮಕ್ಕೆ ಹೋದರು. ಇಲ್ಲಿ ಒಂದು ಬಹುದೊಡ್ಡ ಅನ್ಯಾಯ ಆಗಿದ್ದೇನು ಅಂದ್ರೆ, ಬಿಜ್ಜಳ ಮಹಾರಾಜ ಅವನ ಮಗನನ್ನು ಸೋವಿದೇವ ಒಂದು ಸಮಿತಿ ಮಾಡ್ತಾನೆ ಸೋವಿದೇವ ನೇತೃತ್ವದಲ್ಲಿ. ಸೋವಿದೇವ್ ಹುಮ್ಮಸ್ಸು, ಉತ್ಸಾಹ, ಸಣ್ಣ ವಯಸ್ಸು, ಆ ಮಂಚಣ್ಣನವರು ಅವರು ಇವರೆಲ್ಲ ಅವನಿಗೆ ಎತ್ತಿ ಕಟ್ತಾರೆ. ಎತ್ತಿ ಕಟ್ಟಿದ ಮೇಲೆ ಅವ ಶರಣರಿಗೆಲ್ಲ ತಂದೆಗೂ ಹೇಳಿಲ್ಲ, ಈ ಕಡೆನೂ ಇವ್ರಿಗೂ ಹೇಳಿಲ್ಲ. ಎತ್ತಿ ಕಟ್ಟಿ ಅವಾಗೇನು ಮಾಡಿದ್ರು ಅಂದ್ರೆ ಶಿಕ್ಷೆ ಕೊಟ್ಟರು. ಹರಳಯ್ಯನವರಿಗೆ ಮಧುವರಸರಿಗೆ ಶಿಕ್ಷೆ ಕೊಟ್ಟರು. ಯಾಕೆ ಶಿಕ್ಷೆ ಕೊಟ್ಟರು ಅನ್ನೋದು ಶರಣರಿಗೆ ಗೊತ್ತಿಲ್ಲ. ಈ ಕಡೆ ಬಿಜ್ಜಳ ಮಹಾರಾಜಗೂ ತನ್ನ ಮಗ ಹಿಂಗೆ ಮಾಡ್ದ ಅಂತ ಗೊತ್ತಾಗಿ ಅವನು ಪಶ್ಚಾತ್ತಾಪದಾಗಿದ್ದ. ಶರಣರೆಲ್ಲ ಬಿಜ್ಜಳ ಮಹಾರಾಜನ ಹತ್ತಿರ ಮನೆ ಮುಂದೆ ಹೋಗ್ತಾರೆ. ಮನೆ ಮುಂದೆ ಹೋಗಿ ನಾವು ಯಾಕೆ ಶರಣರಿಗೆ ಶಿಕ್ಷೆ ಕೊಡ್ತಾಯಿದ್ದೀರಿ ಅಂತ ಕೇಳ್ತಾರೆ. ಇದೇ ಸಂದರ್ಭದಲ್ಲಿ ಬಿಜ್ಜಳ ವಿರೋಧಿಗಳು ಏನು ಮಾಡಿದ್ರು, ಬಿಜ್ಜಳ ರಾಜನಿಗೆ ಹೊಡೆದು ಬಿಟ್ಟರು. ಅದು ಬಿಜ್ಜಳ ರಾಜನಿಗೆ ಹೊಡೆದ ಕೂಡಲೇ ಅಪವಾದ ಯಾರ ಮೇಲೆ ಬಂತು? ಶರಣರ ಮೇಲೆ ಬಂತು. ಶರಣರು ಬಿಜ್ಜಳ ಮಹಾರಾಜನಿಗೆ ಸಾಯಿಸಿದವರಲ್ಲ, ಅವನ ವಿರೋಧಿಗಳು ಅವನಿಗೆ ಸಾಯಿಸಿದರು. ಆದರೆ ಅದರ ಅಪವಾದ ಶರಣರಿಂದ ಬಿಜ್ಜಳನ ಕೊಲೆ ಅಂತ ಎಲ್ಲ ಕಡೆ ಪ್ರಚಾರ ಆಯಿತು. ಪ್ರಚಾರ ಆದ ಕೂಡಲೇ ಶರಣರಿಗೆ ಎಲ್ಲಿದ್ದಲ್ಲಿ ಹತ್ಯೆ ಮಾಡಿರಿ, ವಚನ ಸಾಹಿತ್ಯ ಸುಡ್ರಿ, ಕಲ್ಯಾಣ ಪಟ್ಟಣ ಎಲ್ಲ ರಕ್ತಮಯ ಆಯಿತು. ಜನಪದಕಾರರೆಲ್ಲ ಹಾಡ್ತಾರೆ, ತ್ರಿಪುರಾಂತ ಕೆರೆ ನೀರೆಲ್ಲ ರಕ್ತಮಯ ಆಗಿತ್ತು. ಅಂಥ ಭಯಾನಕ ಶಿಕ್ಷೆ ಅಲ್ಲಾಯಿತು, ಬಸವ ಕಲ್ಯಾಣದಲ್ಲಿ ಆಯಿತು. ನಂತರ ಎಲ್ಲ ಶರಣರು ಉಳಿವಿ ಕಡೆ ಒಂದು ಗುಂಪು ಹೋಯಿತು, ಸೊನಲಾಪುರದ ಕಡೆ ಒಂದು ಗುಂಪು ಹೋಯಿತು, ಕೂಡಲ ಸಂಗಮದ ಕಡೆ ಒಂದು ಗುಂಪು ಹೋಯಿತು. ಹೀಗೆ ಬೇರೆ 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 ಕಡೆಯೆಲ್ಲ ವಚನ ಸಾಹಿತ್ಯ ಬೆನ್ನಿಗೆ ಕಟ್ಟಿಕೊಂಡು ಆ ವಚನ ಸಾಹಿತ್ಯ ಉಳಿಸ್ಲಿಕ್ಕೆ ಶರಣರು ಮಿತಿಮೀರಿ ತಮ್ಮ ಪ್ರಾಣ ಕೊಟ್ಟಾದ್ರೂ ವಚನ ಸಾಹಿತ್ಯ ಉಳಿಸ್ಬೇಕು ಅಂತ ಉಳಿಸಿದ್ರು. ಆ ವಚನ ಸಾಹಿತ್ಯ ಈಗ ನಮಗೆ ಸಿಕ್ಕಿದ್ದು ಅದೇ ವಚನ ಸಾಹಿತ್ಯ. ಕೊನೆಗೆ ಇದೆಲ್ಲ ವಿಪ್ಲವ ಬಸವಣ್ಣವ್ರಿಗೆ ಗೊತ್ತಾಯಿತು. ನಾನು ಬಂದ ಕಾರ್ಯ ಮುಗೀತು ಅಂಥೇಳಿ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ ಲಿಂಗವೆಂಬ ಎಲೆಯಾಯಿತು, ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮದೇವ ತನಗೆ ಬೇಕೆಂದು ಎತ್ತಿಕೊಂಡ ಅಂತ ಅವ್ರು ಕೊನೆಗೆ ಅವರು ಕೂಡಲ ಸಂಗಮದಲ್ಲಿ ಲಿಂಗೈಕ್ಯ ಆಗ್ತಾರೆ. ಭವಬಂಧನ ದುರಿತಂಗಳ ಗೆಲುವೊಡೆ, ಭವಬಂಧನ ದುರಿತಂಗಳ ಗೆಲುವೊಡೆ, ಓಂ ನಮ ಶಿವ ಶರಣೆಂದಡೆ ಸಾಲದೆ ಸಾಲದೆ. ಹರ ಹರ ಶಂಕರ ಶಿವ ಶಿವ ಶಂಕರ ಜಯ ಜಯ ಶಂಕರ ಶರಣೆನ್ನುತ್ತಿದ್ದೇನೆ. ಎನ್ನ ಪಾತಕ ಪರಿಹರ, ಎನ್ನ ಪಾತಕ ಪರಿಹರ ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ಶರಣೆನ್ನುತ್ತಿದ್ದೇನೆ, 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 ಶರಣೆನ್ನುತ್ತಿದ್ದೇನೆ.